ಏಮ್ಸ್ ಕಿಚನ್ಗೆ ಸ್ವಾಗತ. ಈ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ನೈವೇದ್ಯಕ್ಕೋಸ್ಕರ ಲಕ್ಷ್ಮಿಗೆ ಪ್ರಿಯವಾದಂತಹ ಗೂಡನ್ನವನ್ನು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. 1 ಬಟ್ಲಷ್ಟು ಗೋಧಿ ರವಾನ ತಗೊಂಡಿದ್ದೀನಿ. ಬ್ರೋಕನ್ ವೀಟ್ ಅಂತಲೂ ಕೂಡ ಅಂತೀವಿ. ಲಕ್ಷ್ಮಿಗೆ ತುಂಬ ಪ್ರಿಯ ಅಂತಲೇ ಹೇಳ್ಬೋದು. ಇದನ್ನು 1-2 ಸಲ ಚೆನ್ನಾಗಿ ತೊಳೆದು ನಾವು 1 ಬಟ್ಲು ಗೋಧಿ ರವಕ್ಕೆ ನಾನು 3 ಬಟ್ಲು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೀವು ಕುಕ್ಕರ್ನ ಉಪಯೋಗಿಸಿ ಕೂಡ ಮಾಡ್ಕೊಬೋದು. ಮೇಯ್ನಾಗಿ ನಾವು ನೈವೇದ್ಯವನ್ನು ಮಾಡಬೇಕಾದ್ರೆ ಓಪನ್ ಪಾತ್ರೆಯಲ್ಲೇ ನಾವು ಮಾಡಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇವಾಗ ಇದು ಇನ್ನೂ ಸ್ವಲ್ಪ ಇಂಗಬೇಕು. ಆ ಟೈಮಲ್ಲಿ ನಾವು ಮೀಡಿಯಮ್ ಫ್ಲೇಮ್ ಕೊಟ್ಟು ಬಿಟ್ಬಿಡಿ. ಸ್ವಲ್ಪ ನೀರಿರಬೇಕು. ಈ ರೀತಿ ಇದ್ದಾಗ ನಾವು ಬೆಲ್ಲವನ್ನು ನಾನು ಕರಗಿಸ್ಕೊತಾ ಇದ್ದೀನಿ. ಇವಾಗ 1 ಬಟ್ಲು ಗೋಧಿ ರವೆಗೆ 1 ಬಟ್ಲು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಬೋದು. ಇಷ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೈವೇದ್ಯ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಳಿ. ಫಸ್ಟು ಇದರಲ್ಲಿ ಪಾಕ ಏನು ತೆಗಿಬೇಡಿ. ಸ್ವಲ್ಪ ಕರಗಿದ್ರೆ ಸಾಕು ಅಷ್ಟೇ. ಗ್ಯಾಸ್ನ ಆಫ್ ಮಾಡ್ಕೊಬೇಡಿ. ಬೆಲ್ಲ ಕರಗೋ ಅಷ್ಟೊತ್ತಿಗೆ ಇಲ್ಲಿ ಈ ಕಡೆ ಅನ್ನ ಕೂಡ ರೆಡಿಯಾಗಿದೆ. ಇವಾಗ ಬೆಲ್ಲವನ್ನು ಸೋಸಿ ಸೇರಿಸ್ತಾ ಇದ್ದೀನಿ. ಏಲಕ್ಕಿ 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಿದ್ದೀನಿ. ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಮೀಡಿಯಮ್ ಫ್ಲೇಮ್ ಕೊಟ್ಟು ನಾವು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಬೇಯೋದಕ್ಕೆ ಬಿಡಬೇಕು. ಇವಾಗ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ ಇಲ್ಲ ಅಂದರೆ ನೀವು ಹಸಿಕಾಯಿ ತುರಿನೂ ಕೂಡ ನೀವು ಸೇರಿಸ್ಕೊಬೋದು. ಒಣ ಕೊಬ್ಬರಿ ಹಾಕಿದರೆ ಮಾತ್ರ ಅದ್ರ ರುಚಿ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಇವಾಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಕೊಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಬಿಡಿ. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಬೆಲ್ಲದ ಜೊತೆ ಅದು ಅನ್ನ ಬೇಯ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಆದ ನಂತರ ನೋಡಿ, ಇವಾಗ ಬೆಂದಿದೆ. ತುಂಬ ಚೆನ್ನಾಗಿ ಬೆಂದಿದೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಗುಡಾನ್ನವನ್ನು ನಾವು ಅನ್ನದಲ್ಲಿ ಕೂಡ ಮಾಡ್ಕೊಬೋದು. ಅಕ್ಕಿಯನ್ನು ಉಪಯೋಗಿಸಿ ಕೂಡ ನಾವು ಮಾಡ್ಕೊಬೋದು. ಇವಾಗ ಕೊನೆಯಲ್ಲಿ ನಾನು ತುಪ್ಪದಲ್ಲಿ ಹುರಿದಂತಹ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ. ಬಾದಾಮಿ ಕೂಡ ನೀವು ಸೇರಿಸ್ಕೋಬೋದು. ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ತುಂಬಾ ಸುಲಭ ವಿಧಾನದಲ್ಲಿ ಕೇವಲ ಒಂದು 10-15 ನಿಮಿಷದಲ್ಲಿ ಕೂಡ ನಾವು ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ದೇವರಿಗೆ ಪ್ರಿಯವಾದಂತಹ ನೈವೇದ್ಯ ಅಂತಲೇ ಹೇಳ್ಬೋದು. ಈ ಪುಟ್ಟದಾಗಿರೋ ನೈವೇದ್ಯ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.